ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ. ಎಸ್, ಅಜೀಂ ಪ್ರೇಮ್ಜಿ ಸಂಸ್ಥೆ ಸರ್ಕಾರಕ್ಕೆ 1,500 ಕೋಟಿ ರು ಅನುದಾನವನ್ನ ಕೊಟ್ಟಿತ್ತು. ಅಂದ್ರೆ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೋಸ್ಕರ ಈ ಒಂದು ಅನುದಾನವನ್ನ ಕೊಡ್ತು. ಪ್ರತಿದಿನವೂ ಸಹ ಮಕ್ಕಳಿಗೆ ಒಂದೊಂದು ಮೊಟ್ಟೆಯನ್ನ ಕೊಡಬೇಕು. ಆ ಮಕ್ಕಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳಲ್ಲಿ ಅಯೋಡಿನ್ ಕೊರತೆ, ಪ್ರೋಟೀನ್ ಕೊರತೆ ಇರುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಪ್ರೋಟೀನ್ ಕೊರತೆ ಆಗಬಾರದು. ಆ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ಈ ಒಂದು ಸಂಸ್ಥೆ ಸರ್ಕಾರಕ್ಕೆ ಪ್ರತಿದಿನವೂ ಸಹ ಮಕ್ಕಳಿಗೆ ಒಂದೊಂದು ಮೊಟ್ಟೆಯನ್ನ ಕೊಡಿ ಅಂತ ಹೇಳಿ 1,500 ಕೋಟಿ ರು ಅನುದಾನವನ್ನ ಕೊಟ್ಟಿತ್ತು. ಆದ್ರೆ ಸರ್ಕಾರ ಇದುವರೆಗೂ ಸಹ ಆ ಒಂದು ಅನುದಾನವನ್ನ ಬಳಸಿಲ್ಲ ಮಕ್ಕಳಿಗೋಸ್ಕರ. ಹಾಗಾದ್ರೆ ಅನುದಾನ ಏನಾಯ್ತು? ಮಕ್ಕಳಿಗೆ ಯಾಕೆ ಮೊಟ್ಟೆ ಕೊಡ್ತಾ ಇಲ್ಲ? ಪ್ರೇಮ್ಜಿ ಸಂಸ್ಥೆ ಕೊಟ್ಟಿದ್ದು ಮಕ್ಕಳಿಗೋಸ್ಕರ, ಅದು ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೋಸ್ಕರ. ಆದ್ರೆ ಸರ್ಕಾರದಲ್ಲಿರುವಂತಹ ಈ ಧನ ಭಕ್ಷಕರು ಯಾವುದೇ ಒಂದು ಮೂಲಗಳಿಂದ ಎಷ್ಟೇ ರೀತಿಯಾಗಿ ಹಣ ಬಂದ್ರು, ಎಷ್ಟೇ ಅನುದಾನಗಳು ಬಂದ್ರು ಕೂಡ ಸರ್ಕಾರ ಒಂದು ಖಜಾನೆ ಏನ್ ಖಾಲಿ ಆಗಿದೆ ಅದನ್ನ ತುಂಬಿಸ್ಕೊಳಕ್ ಹಾಕೊಳ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಅನುದಾನ ಬಂತು ಅದು ಯಾವುದಕ್ಕೋಸ್ಕರ ಬಂತು ಅದಕ್ಕೆ ಬಳಸ್ಬೇಕು ಅನ್ನುವಂತಹ ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ. ಇವರು ಎಲೆಕ್ಷನ್ ಟೈಮಲ್ಲಿ ಏನು ಬಿಟ್ಟಿ ಭಾಗ್ಯಗಳು ಅಂತ ಕೊಟ್ಟಿದ್ರು, ಗ್ಯಾರಂಟಿ ಯೋಜನೆಗಳು, ಆ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಖಾಲಿ ಆಗಿದೆ ಅನ್ಸುತ್ತೆ. ಆ ಖಜಾನೆಯನ್ನ ತುಂಬಿಸ್ಕೊಳ್ಳೋದಿಕ್ಕೆ ಈ ಸಂಸ್ಥೆ ಕೊಟ್ಟಂತಹ 1,500 ಕೋಟಿ ಆರ್ಥಿಕ ಅನುದಾನ ಏನಿತ್ತು ಅದನ್ನ ಬಳಸ್ಕೊಂಡಿದೆ ಅಂತಾನೆ ಅನಿಸುತ್ತೆ ನಮಗೆ. ಇದು ನಿಜಾನೇ ಇರಬಹುದು, ಇಲ್ಲದೆ ಇರಬಹುದು. ಯಾಕಂದ್ರೆ ಇದು ಆಲ್ರೆಡಿ ಒಂದು ಆರ್ಥಿಕ ಅನುದಾನ ಬಂದು ಈಗ ಆಲ್ರೆಡಿ ಒಂದು 3 ತಿಂಗಳು ಹತ್ತತ್ರನೇ ಆಗ್ತಾ ಇದೆ. 3 ತಿಂಗಳಾದ್ರೂ ಸಹ ಅನುದಾನ ಏನಕ್ಕೆ ಬಂತು? ಮಕ್ಕಳ ಒಂದು ಅಪೌಷ್ಟಿಕತೆ ಏನಿದೆ ಅದರ ಕೊರತೆಯನ್ನ ನೀಗಿಸ್ಬೇಕು. ಮಕ್ಕಳಿಗೆ ಒಂದು ಪ್ರತಿಯೊಂದು ಮಕ್ಕಳಿಗೂ ಸಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮೊಟ್ಟೆಯನ್ನ ಕೊಡಿ ಅಂತ ಆ ಒಂದು ಆರ್ಥಿಕ ಅನುದಾನ ಬಂದಿದ್ದು. ಆದ್ರೆ ಇದುವರೆಗೂ 3 ತಿಂಗಳಾದ್ರೂ ಸಹ ಆ ಒಂದು ಆರ್ಥಿಕ ಅನುದಾನ ಮೊಟ್ಟೆ ಯಾರು ಕೊಡ್ತಾ ಇಲ್ಲ. ಮತ್ತೆ ಹಾಗಾದ್ರೆ ಆರ್ಥಿಕ ಅನುದಾನ ಎಲ್ಲಿಗೋಯ್ತು? ಏನಕ್ಕೋಸ್ಕರ ಬಳಸ್ಕೊಳ್ತು ಸರ್ಕಾರ? ಬರೀ ಬಾಳೆಹಣ್ಣು ಚಕ್ಕೆಯನ್ನೇ ಕೊಡ್ತಾ ಇದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಯಾವ ಒಂದು ಮಕ್ಕಳು ಮೊಟ್ಟೆಯನ್ನ ತಿನ್ನಲ್ಲ ಅಂತ ಮಕ್ಕಳಿಗೆ ಮಾತ್ರ ಬರೀ ಬಾಳೆಹಣ್ಣು ಚಕ್ಕೆಯನ್ನ ಕೊಡ್ಬೇಕಿತ್ತು. ಆದ್ರೆ ಪ್ರತಿಯೊಂದು ಮಕ್ಕಳಿಗೂ ಸಹ ಬಾಳೆಹಣ್ಣು ಚಕ್ಕೆಯನ್ನ ಕೊಡ್ತಾ ಇದ್ದಾರೆ. ಮೊಟ್ಟೆ ಇದುವರೆಗೂ ಯಾವುದೇ ಒಂದು ಶಾಲೆಗಳಲ್ಲೂ ಸಹ ಕೊಟ್ಟಿಲ್ಲ. ಸುಮಾರು ನಾವು ಒಂದು 2-3 ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲೂ ಸಹ ನಮಗ್ ಬಂದಂತ ಮಾಹಿತಿ ಕೂಡ ಇದೇನೆ, ಇದುವರೆಗೂ ನಮ್ಗಿನ್ನೂ ಮೊಟ್ಟೆ ಬರ್ತಾ ಇಲ್ಲ, ಮೊಟ್ಟೆ ತಲುಪಿಲ್ಲ, ಹಾಗಾಗಿ ನಾವು ಕೊಡ್ತಾ ಇಲ್ಲ ಅಂತ. ಮತ್ತೆ ಏನಾಯ್ತು ಆ ಒಂದು ಆರ್ಥಿಕ ಅನುದಾನ? ಸರ್ಕಾರ ಹಾಗಾದ್ರೆ ಅವರ ಒಂದು ಈ ಬಿಟ್ಟಿ ಭಾಗ್ಯ ಯೋಜನೆ, ಗ್ಯಾರಂಟಿ ಯೋಜನೆಗಳು ಏನ್ ಕೊಟ್ಟಿದ್ದು ಅದನ್ನ ತುಂಬಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದೆಯಾ? ಹಾಗಾದ್ರೆ ಈ ಒಂದು ಸಂಸ್ಥೆ ಕೊಟ್ಟಿದ್ದು ಯಾವ್ದಕ್ಕೋಸ್ಕರ? ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗಿರ್ಬೇಕು, ಆ ಬಡ ಮಕ್ಕಳಿಗೋಸ್ಕರ ಅಂತ ಸರ್ಕಾರಿ ಶಾಲೆಯ ಮಕ್ಕಳಿಗೋಸ್ಕರ ಕೊಟ್ಟಿದ್ದಂತಹ ಅನುದಾನವನ್ನ ಸರ್ಕಾರನೇ ನುಂಗಾಕ್ತಾ ಇದೆಯಾ? ಒಂದು ರೀತಿಯಾಗಿ ಈ ಒಂದು ಸರ್ಕಾರ ಮಾಡ್ಬೇಕಾಗಿದ್ದಂತಹ ಕೆಲಸವನ್ನ ಒಂದು ಸಂಸ್ಥೆ ಮಾಡಿದೆ. ಅದಕ್ಕೆ ಅವರು ಅದನ್ನೂ ಸಹ ಸರ್ಕಾರ ನುಂಗಾಕ್ತಾ ಇದೆ, ಅದನ್ನೂ ಸಹ ತಮ್ಮ ಒಂದು ಅನುಕೂಲತೆಗೆ ಬಳಸ್ಕೊಳ್ತಾ ಇದೆ ಅಂದ್ರೆ ಒಂದು ರೀತಿಯಾಗಿ ಎಲ್ಲ ಒಂದು ನಮ್ಮ ಕಡೆಯಿಂದನೂ ಕೂಡ ಒಂದು ರೀತಿಯಾಗಿ ಸರ್ಕಾರಕ್ಕೆ ಧಿಕ್ಕಾರ ಅಂತಾನೆ ಹೇಳ್ಬೋದು. ಆ ಮಕ್ಕಳ ಒಂದು ತಿನ್ನುವ ಆಹಾರದ ಮೇಲೂ ಸಹ, ಆಹಾರಕ್ಕೆ ಬಂದಿರುವಂತಹ ಅನುದಾನ ಮೇಲೂ ಸಹ ನೀವು ಕಣ್ಣಾಕಿ ಅದನ್ನು ಸಹ ನೀವೇ ನುಂಗ್ತಾ ಇದ್ದೀರಾ ಅಂದ್ರೆ ಇನ್ನ ಯಾವ ರೀತಿಯಾಗಿ ನೀವು ಸರ್ಕಾರ ನಡೆಸ್ತಿದ್ದೀರಾ? ಮತ್ತೆ ಯಾವ ರೀತಿಯಾಗಿ ನಮ್ಮ ರಾಜ್ಯದ ಬೆಳವಣಿಗೆಗೆ ನೀವು ಏಳಿಗೆಯಾಗಿ ಕಾರಣ ಹಾಕ್ತೀರಾ? ಹಾಗಾದ್ರೆ ಇನ್ನ ಎಷ್ಟು ರೀತಿಯಾಗಿ ನಿಮ್ಗೆ ಅನುದಾನಗಳು ಬರ್ಬೇಕು ಅಥವಾ ಯಾವ ಒಂದು ಅನುದಾನಗಳು ಬಂದ್ರೆ ಅದೆಲ್ಲವನ್ನೂ ಸಹ ನೀವೇ ನುಂಗಿ ನೀರು ಕುಡಿತೀರೋ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಇದು ಎಷ್ಟೋ ಮಕ್ಕಳ ಒಂದು ನೋವು ಕೂಡ, ಅವರ ಒಂದು ಆಕ್ರೋಶ ಕೂಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರ ಅಂತೂ ಕೊಡ್ತಾ ಇಲ್ಲ, ಯಾರೋ ದಾನಿಗಳು ದಾನ ಮಾಡಿದ್ದಂತಹ ಈ ಒಂದು ಆರ್ಥಿಕ ಸಹಾಯವನ್ನು ಕೂಡ ಸರ್ಕಾರನೇ ನುಂಗಾಕ್ತಾ ಇದೆ. ಇವ್ರಿಗಂತೂ ಕೊಡಕ್ ಆಗ್ತಾ ಇಲ್ಲ. ದಾನ ಬಂದಂತಹ ಹಣವನ್ನು ಸಹ ಸರ್ಕಾರನೇ ನುಂಗ್ತಾ ಇದೆ. ಇನ್ನ ಎಷ್ಟು ರೀತಿಯಾಗಿ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಸರ್ಕಾರಿ ಶಾಲೆಗಳ ಮೇಲೆ ಅಂತ ಎಷ್ಟೋ ಜನ ಮಕ್ಕಳು ಸಹ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ 26 ಜಿಲ್ಲೆಗಳ 50 ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು
48 ಮಂದಿ PM ಘೋಷಣೆ ಯೋಜನೆಯ ಸಹಾಯಕ ನಿರ್ದೇಶಕರುಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಅವರ ಕಡೆಯಿಂದ ನೋಟಿಸ್ ಹೋಗಿದೆ, ನೋಟಿಸ್ ಜಾರಿಗೊಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಯಾವುದೇ ಒಂದು ನೋಟಿಸ್ ಕೊಟ್ಟಿರಬಹುದು, ಏನೇ ಆಗಿರಬಹುದು, ಆದ್ರೆ ಅಟ್ಲೀಸ್ಟ್ ಸರ್ಕಾರ ಏನ್ ಮಾಡ್ತಾ ಇದೆ, ಬಂದಿರುವಂತಹ ಅನುದಾನವನ್ನ ಇದುವರೆಗೂ ಯಾಕೆ ಬಿಡುಗಡೆ ಮಾಡಿಲ್ಲ? ಇವ್ರ ಖಜಾನೆಗಳು ತುಂಬಿಸ್ಕೊಂಡ್ರೇನೆ ಆಗೋಯ್ತಾ? ಎಸ್, ದಯವಿಟ್ಟು ನಮ್ಮ ಚಾನಲ್ ಕಡೆಯಿಂದ ನಾವು ಸಹ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಶಾಲಾ ಮಕ್ಕಳ ಅಂದ್ರೆ ಸರ್ಕಾರಿ ಶಾಲಾ ಬಡ ಮಕ್ಕಳಿಗೋಸ್ಕರ ಬಂದಿರುವಂತಹ ಅನುದಾನವನ್ನ ಅದಕ್ಕೆ ಮಾತ್ರ ಉಪಯೋಗಿಸಿ. ಯಾವುದೇ ರೀತಿಯಾಗಿ ನಿಮ್ಮ ಒಂದು ದುರುಪಯೋಗ ಬೇಡ, ನಿಮ್ಮ ಖಾಲಿ ಖಜಾನೆಗೆ ಬಳಸ್ಕೊಳಕ್ ಹೋಗ್ಬೇಡಿ. ಆ ಪೌಷ್ಟಿಕಾಂಶ ಏನು ಮಕ್ಕಳಿಗೆ ಸಿಗಬೇಕು ಅಂತ ಯಾರೋ ದಾನಿಗಳು ಕೊಟ್ಟಿರುವಂತಹ ದಾನವನ್ನ ನೀವು ಬಳಸ್ಕೊಳಕ್ ಹೋಗ್ಬಿಡಿ. ಆ ಮಕ್ಕಳಿಗೆ ತಲುಪಿಸಿ, ಆ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡುವಂತಹ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.